ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಅವಹೇಳನಕಾರಿ ನಿಂದಿಸಿದ ಸಚಿವ ವಿಜಯಾನಂದ ಕಾಶ್ಯಪ್ನವರ ವಿರುದ್ಧ ಪಂಚಮಸಾಲಿ ಸಮುದಾಯದವರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದಲ್ಲಿ ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಾಲೂಕು ಅಧ್ಯಕ್ಷ ನಾಗರಾಜ್ ದೇಶಪಾಂಡೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತ ನಾಗರಾಜ್ ದೇಶಪಾಂಡೆ ಅವರು, ಅಧಿಕಾರವಿಲ್ಲದಿದ್ದಾಗ ಶ್ರೀಗಳ ರಕ್ಷೆ ಬೇಕಾಗಿತ್ತು. ಅಧಿಕಾರ ಬಂದ ಮೇಲೆ ಸಮಾಜದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಕಾರ ಎತ್ತದೆ ತಮ್ಮ ಮನ ಬಂದ ಹಾಗೆ ಶ್ರೀಗಳನ್ನ ನಿಂದಿಸ್ತಾ ಇದ್ದಾರೆ. ಕೀಳು ಮಟ್ಟದ ರಾಜಕೀಯ ಮಾಡಬೇಡಿ. ಮುಂದೆ ಏನಾದರೂ ತಮ್ಮ ಮನಸ್ಸಿಗೆ ಬಂದ ಹಾಗೆ ಶ್ರೀಗಳ ವಿರುದ್ಧ ಮಾತನಾಡಿದ್ರೆ ಹುಣಗುಂದದವರೆಗೆ ಪಾದಯಾತ್ರೆ ಮಾಡಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದನ್ನ ಪ್ರತಿಭಟನೆ ಮಾಡಿದ್ವಿ. ಇದು ಉದ್ದೇಶ ಏನಂತಂದ್ರೆ ನಮ್ಮ ಪ್ರಥಮ ಜಗದ್ಗುರು ಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಏಕವಚನ ನಿಂದನೆ ಹಾಗೂ ಮತ್ತು ಏನು ಮಾಡಕ್ಕೆ ಹರ್ಕೊಳಕತ್ತೈತಿ ಅಂದಿದ್ದಕ್ಕೆ ಒಂದು ಸಮಾಜದ ಎಲ್ಲ ಇಡೀ ಕರ್ನಾಟಕದ ಆದ್ಯಂತ ಪಂಚಮಸಾಲಿಗಳಿಗೆ ನೋವಾಗೈತಿ. ಒಂದೇದ್ದು ಏನಂದ್ರೆ ನಮ್ಮ ಜಗದ್ಗುರುವಿನಿಂದ ಇಡೀ ಕರ್ನಾಟಕ ಪಂಚಮಸಾಲಿ ಐತಿ. ನಮ್ಮ ಗುರುಗಳು ಯಾರೋ ಒಂದು ಮಿನಿಸ್ಟರ್ ಆಗಕ್ಕೆ ಟು ಎ ಕೇಳಕ್ಕೆ ಮಿನಿಸ್ಟರ್ ಆಗಕ್ಕೆ ಕೇಳಿಲ್ಲ. ಆದ್ರೆ ಕೇಳಿದ್ದು ಕಾಶ್ಯಪ್ನವ್ರ ಟು ಎ ಮಾಡಬೇಕನ್ನೋ ಒಂದು ಹುನ್ನಾರ ಹುಡುಕಿ ಅದಕ್ಕೆ ಮಿನಿಸ್ಟರ್ ಆದವ ಯಾರಪ್ಪ ಅಂತಂದ್ರೆ ಏಕೈಕ ವ್ಯಕ್ತಿ ಕಾಶ್ಯಪ್ನವ್ರ. ಅಲ್ಲೇ ಬಾಜುನ ಇವ್ರ ಕೂಟಕ್ಕೆ ಹೋರಾಟ ಮಾಡಿದಾರ ಇದ ವೇದಿಕೆ ಮ್ಯಾಗ ಕುಂತಾರ, ಇನ್ನೂ ಮಿನಿಸ್ಟರ್ ಆಗಿಲ್ಲ, ಯಾರು ಏನಾಗಿಲ್ಲ. ಅವಾಗ ಏನಂದ್ರು ಮಾಡು ಇಲ್ಲ ಮಾಡಿ ಮೀಸಲಾತಿ ಪಡೆದು ಮಾಡಿ ಅಂತೇಳಿ ಅಂದ ಬಾರ್ಕೋಲ್ ಹಾಕೊಂಡೆ ವೇದಿಕೆ ಮ್ಯಾಗ ಕುಂತ ಪಂಚಮಸಾಲಿ ಸಮಾಜ ಇಂಥ ಗುರುಗಳನ್ನ ಪಡೆಯಕ್ಕೆ ಪುಣ್ಯ ಮಾಡಿತ್ತು, 7 ಜನ್ಮದ ಪುಣ್ಯ ಮಾಡಿತ್ತು, ಯಾವುದಕ್ಕೂ ಆಸೆ ಇಲ್ಲ, ಇದು ಇಲ್ಲ, ಯಾವುದೇ ಬೇಡಿಕೆ ಇಲ್ಲ ಅಂತ ಹೇಳಿ ಇವರು ಅವಾಗ ಅಜ್ಜಾರನ್ನ ಅಟ್ರ ಮ್ಯಾಗ ಕುಂದಿರ್ಸಿದ್ರು. ಆಮ್ಯಾಗ ಉಳ್ಕಿದಾರ ಎಲ್ಲಾರನು ಗಣ್ಣಿಗೆ ತಗೊಂಡು ಇದು ಮಾಡಿದ್ರು. ಈಗೇನಾತ MLA ಆದ ತಕ್ಷಣ ಆಮ್ಯಾಗ ಏನೋ ಒಂದು ನ್ಯಾವ ತೆಗದ ರಾಷ್ಟ್ರೀಯ ಅಧ್ಯಕ್ಷ ಇವ್ರು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದಾರ ಯಾರು ಕಮಿಟಿಯಿಂದ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದ ಇವ್ ಪಂಚಮಸಾಲಿ ಏನ್ ರಾಜ್ಯ ಕಮಿಟಿ ಮಾಡಿತ್ತ, ಏನ ತಾಲೂಕಾ ಕಮಿಟಿ ಮಾಡಿತ್ತ, ಅದ ಗುರುಗಳ ಇವನ್ನ ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಾಡಿದ್ರು. ಅದ ಸುಮಾರು ಮಂದಿ ಸ್ವಯಂ ಘೋಷಿತ ಅಧ್ಯಕ್ಷ ಅಂತೇಳಿ ಅಂತ ಹೊಯ್ಕೊಂಡ್ರ. ಅವಾಗ ಏನಾಯ್ತು, ಇವ್ ಏನ್ ಮಾಡಿದ, ಅವಾಗ ಏನು ಗಣ್ಣಿಗೆ ತೋದಂಗ ದ್ವೇ ಹೋರಾಟ ಅಂತ ಒಂದೇ ನಾಮಕ ವ್ಯವಸ್ಥೆ ಮಾಡಿ ಗಬಕ್ಕ ನಮ್ಮ MLA ಆಗಿ ಮಿನಿಸ್ಟರ್ ಆದ ಕೂಡಲೇ ಏನ್ ಮಾಡಿಬಿಟ್ಟ ಅಂತಂದ್ರೆ ಟು ಎ ಹೋರಾಟ ನೆನಪು ಹಾರಿಬಿಟ್ಟ. ಇದೇ ಬೆಳಗಾವಿಯಾಗದ ಪಂಚಮಸಾಲಿಯರ ಇದು ಮಾಡಿದ್ರ, ಪ್ರತಿಭಟನೆ ಮಾಡಿದ್ರ, ಟು ಎ ಹೋರಾಟ ಪ್ರತಿಭಟನೆ ಮಾಡಿದ್ರ, ಲಾಠಿ ಚಾರ್ಜ್ ಆದಾಗ ಒಂದೇ ಒಂದು ಹೇಳಿಕೆ ಕೊಡ್ಲಿಲ್ಲ. ಅಲ್ಲೇನ ಅಡ್ನಾಡಿ ಹೇಳಿಕೆ ಕೊಟ್ಟ, RSS ಬಂದಾರ, RSS ಅಲ್ಲೇನು ಮಕ್ಳು ಹೆಡ್ಸಕ್ ಬರ್ತಾರ? ಇವ ಮನುಷ್ಯರಿಗೆ ಹುಟ್ಟಿಲ್ಲ, ಇವ ಪಂಚಮಸಾಲಿಯರಿಗೆ ಹುಟ್ಟ್ಯಾನ ಇಲ್ಲ. ಈ ಪಂಚಮಸಾಲಿಯರು ಹುಟ್ಟಾಗ ಪಂಚಮಸಾಲಿಯರಿಗೆ ಮಾತಾಡ್ತಾನಂತಂದ್ರೆ RSS ಅಂತಂದ್ರೆ ಹೆಂಗೆ ಆಕೈತಿ? ಅಲ್ಲಿ ಬಂದಿರೋ ಪಂಚಮಸಾಲಿಯರ ಶಾಲ ಹಾಕೊಂಡೇವು ನಾವು, ಪಂಚಮಸಾಲಿಯರ್ ಅಂತೇಳಿ ಪಂಚಮಸಾಲಿಯರಿಗೆ ಹುಟ್ಟೇವು ನಾವು. ಪಂಚಮಸಾಲಿಯರಿಗೆ ಹುಟ್ಟಿದವ್ರು ಏನೈತಲ್ಲ ಪಂಚಮಸಾಲಿ ಹೋರಾಟಕ್ಕನ ಮಾಡೀವಿ. ಮತ್ತು ಇವ್ರು ಈಗ ಏನು ಮಾಡಕತ್ತರು? ಈಗ ಟು ಎ ಹೋರಾಟ ಯಾಕೆ ಕೊಡಿಸೋಳ್ರು? ಮತ್ತು ನಾವು ಯಾರಿಗೆ ಹುಟ್ಟ್ಯಾರ ಅನ್ಬೇಕು? ನಾವು ಮಾತ್ರ ಪಂಚಮಸಾಲಿಯರಿಗೆ ಹುಟ್ಟೇವಿ, ಇದು ಪಕ್ಕ. ನಾವು ಪಂಚಮಸಾಲಿ ಟು ಎ ಹೋರಾಟ ಎಲ್ಲಿ ಮಟ್ಟ ಸಿಗೋ ಮಟ್ಟನೂ ಬಿಡಂಗಿಲ್ಲ. ಅಜ್ಜಾರ ಕೂಟಾಗ ನಾವು ಬೆಲ್ಲ ಬಾಗಿರ್ತೀವಿ. ನಾವು ನಮ್ಮ ಟು ಎ ಹೋರಾಟಕ್ಕೆ ಯಾರು ಬೆಂಬಲ ಕೊಡ್ತಾರಲ್ಲ ಅವ್ರಿಗೆ ಎಲ್ಲಿಯೂ ನಾವು ಇದನ್ನು ಮಾಡಂಗಿಲ್ಲ. ಟು ಎ ಹೋರಾಟ ಬಿಟ್ಟುಕೊಟ್ಟು ಸ್ವಾರ್ಥಕ್ಕಾಗಿ ಏನು ಮಾಡ್ತಾರ ಅವ್ರಿಗೆ ಕೆರವು ತೊಗೊಂಡೆ ಮತ್ತೆ ನೀವು ಬರ್ಬೇಕಾಕತ್ತೀನಿ. ಅಷ್ಟೇ ಹೇಳೋದು. ಇಷ್ಟು ಹೇಳಿ ನಾ ಯಾರು ಮಾತು ನಾವೆಲ್ಲ ಪಂಚಮಸಾಲಿ ಸಮಾಜ ಎಲ್ಲ ತಾಲೂಕು ಹಳ್ಳಿಯಿಂದೆಲ್ಲ ಬಂದರು, ಹಿರಿಯರು ಬಂದರು, ಕುಂದಗೋಳದಾಗೆಲ್ಲ ಪ್ರಮುಖರು ಬಂದರು. ಭಾಳಷ್ಟು ಜನ ಸೇರಿ ಅವ್ರು ಏನು ಮೊನ್ನೆ ಅಜ್ಜಾರನೇ ನಿಂದನೆ ಮಾಡಿದ್ರಲ್ಲ, ತಾವೊಂದು ಮಿನಿಸ್ಟರ್ ಸಿಕ್ಕಿಂದ ಸಹಿತ ಇದನ್ನು ಮಾತಾಡ್ತಾರಂದ್ರೆ ಅವರು ಅದನ್ನು ತಿಳ್ಕೊಬೇಕದ. ಯಾಕಂದ್ರೆ ಒಂದು ಸ್ಥಾನ ಕೊಟ್ಟಾರ ಅವ್ರಿಗೆ. ಅಜ್ಜಾರ ಬಗ್ಗೆ ಏನು ಮಾತಾಡ್ತಾರ ಅದನ್ನು ಮಾತಾಡ ಅಂದ್ರೆ ಎಲ್ಲ ಕರ್ನಾಟಕ ಜನ ತುಂಬ ಪಂಚಮಸಾಲಿ ಜನ ಅದಲ್ಲ. ಅಜ್ಜಾರ ಬಗ್ಗೆ ಯಾರೂ ಇದಿಲ್ಲ. ಇವರೊಬ್ರು ಮಾತಾಡೋಕ್ಕೆ ಏನಾಗಿದೆ? ಹಳೆ ಬಳಿ ಎಷ್ಟು ಸಾರಿಗೆ ಬರೀ ಅಜ್ಜಾರ ನಿಂದೆ ಮಾಡೋದು, ಬೈದು. ಅವರು ಟು ಎ ಮೀಸಲಾತಿ ಸಲುವಾಗಿ ಹೊರಡತ್ತಾರ, ಬೇರೆ ಏನು ಎದುರು ಸಲುವಾಗಿಲ್ಲ. ಈ ಎಷ್ಟು ಸರ್ಗಿನೂ ಅಜ್ಜಾರಿಗೆ ಬೈದು ಮಾಡೋದು ಈಗ 4ನೇ ಸರ್ಗಿ ಇದು. ಈ ಸಾರಿ ಮತ್ತು ಸಚಿವರಾಗಿಂದ ಬೈತಾರಂದ್ರೆ ಇದು ಸರಿ ಅನ್ಸಂಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಾವು ಹೇಳ್ತೀವಿ, ಅವ್ರಿಗೆ ನೀವು ಒಂದು ಸ್ಥಾನ ಕೊಟ್ಟಿರಿ, ನಮ್ಮ ಪಂಚಮಸಾಲಿ ನಮಗೆ ಅದು ಗೌರವ ಐತಿ, ಇಂಥವೆಲ್ಲ ಮಾತಾಡೋಕೆ ಹೋಗು ಅಂತ ಹೇಳಿದ್ರಿ. ನಿಮ್ಮ ಹೆಸರು ಸಹಿತ ಕೆಡಿಸ್ತಾರ. DK ಶಿವಕುಮಾರ್ ಅವ್ರಿಗೆ ನಾವು ಕೈ ಮುಗಿದು ಹೇಳ್ತೀವಿ, ತಾವು ಅವ್ರಿಗೆ ಒಳ್ಳೆ ಇದು ಕೊಟ್ಟಿರಿ. ನಮ್ಮ ಸಮಾಜದ ಅವ್ರಿಗೂ ಒಂದು ನಮ್ಮ ಇದು ಅದಾರ. ಆದ್ರೆ ಸುಳ್ಳ ಇವೆಲ್ಲ ಅಂತ ಮಾತಾಡಿ ಅವ್ರಿಗೆ ಕಳಂಕ ತಗೊಂಡು ಅವರು ಒಂದು ಪಂಚಮಸಾಲಿ ಸಮಾಜದ ಇದು ಅದಾರ. ಎಲ್ಲ ಹಿಂದೆಲ್ಲ ಟು ಎ ಹೊರಾಡಿ ಮಾಡಿ ಈಗೆಲ್ಲ ಒಂದು ಅಜ್ಜಾರಿಗೆ ಬೇಯತ್ತಾರ. ಅಜ್ಜಾರನ್ನ ಏನು ಮಾಡ್ಬೇಕು ಅನ್ನೋದೆಲ್ಲ ಕರ್ನಾಟಕ ಜನ ತುಂಬ ಎಲ್ಲ ಜನ 80 ಲಕ್ಷ ಜನ ಐತಿ. ಅವ್ರ ನಿರ್ಣಯ ತೊಗೊತಾರ. ನೀವು ಬಿಡ್ರಿ ಅದನ್ನೆಲ್ಲ ಮಾತಾಡೋದು. ಅಜ್ಜಾರ ಜೋಡಿಗೆ ಎಲ್ಲ ಮಾತಾಡೋದು ಸರಿ ಅನ್ಸಂಗಿಲ್ಲ.
ಒಂದು ದೊಡ್ಡ ಸಚಿವ ಸ್ಥಾನದಾಗದಿರಿ. ಇದನ್ನ ಮುಂದೆ ನೀವು ಎಲ್ಲ ಅದನ್ನ ಡಿ ಕೆ ಶಿವಕುಮಾರ್ ನಿಮ್ಗೆ ಕೊಟ್ಟಾರ ಆ ಸ್ಥಾನ ನೀವು ಉಳಿಸ್ಕೊಂಡು ಹೋಗ್ರಿ, ಚಂದ ಮಾಡ್ಕೊಂತ ಹೋಗ್ರಿ. ನಿಮ್ಮ ಕೆಲಸ ಏನೈತೆ ಅದನ್ನ ಮಾಡ್ರಿ. ಮುಂದೆ ನೀವು ಒಬ್ಬರು ನಮ್ಮ ಸಮಾಜದ ಇದು ಅದಿರಿ, ಮುಂದೆ ನಾವೆಲ್ಲ ನಿಮ್ಗೆ ಒಪ್ಕೊಂತೀವಿ, ಇಂಥವೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ ಅಂತೇಳಿ ನನ್ನ ನಾಗರಾಜ್ ದೇಶಪಾಂಡೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.